ದೊಡ್ಡ ಸೆಲೆಬ್ರಿಟಿ ಪಕ್ಕ ಕುಳಿತಿದ್ರು ಅವಳ್ಯಾರು ಗೊತ್ತಿಲ್ಲ. ಇಡೀ ದೇಶದ ಜನ ಸೆಲ್ಫಿಗೆ ಮುಗಿಬಿದ್ರು, ಆತ ಮಾತ್ರ ಸೈಲೆಂಟ್. ಆಕೆಯ ಪಕ್ಕ ಕುಳಿತಿದ್ದಕ್ಕೆ ಈಗ ಅವರ ಲಕ್ಕೆ ಬದಲಾಯಿತು. ಆತನಿಗೆ ತುತ್ತು ಅನ್ನಕ್ಕೂ ಪರದಾಟ, ಬದುಕಿಗಾಗಿ ದಿನನಿತ್ಯ ಹೋರಾಟ. ಉದ್ಯೋಗ ಇಲ್ಲ, ಕೈಯಲ್ಲಿ ಹಣ ಮೊದಲೇ ಇಲ್ಲ. ಆದ್ರೆ ಆತನಲ್ಲಿ ಸತ್ಯ ಮಾರ್ಗವಿತ್ತು. ಅದೇ ಈಗ ಆತನ ಜೀವನವನ್ನೇ ಬದಲಾಯಿಸಿದೆ. ಪ್ರಾಮಾಣಿಕತೆ ಹೊಂದಿದ್ರೆ ಎಂತಾದ್ರೂ ಒಳ್ಳೇದಾಗತ್ತೆ ಎಂಬುದಕ್ಕೆ ಇಷ್ಟೇ ಸತ್ಯ. ಇದಕ್ಕೊಂದು ತಾಜಾ ಉದಾಹರಣೆ ಜರ್ಮನಿಯಲ್ಲಿ ನಡೆದಿದೆ. ಜರ್ಮನಿಯ ಮೆಟ್ರೋದಲ್ಲಿ ಭಾರತದ ಯುವಕನೊಬ್ಬ ಪ್ರಯಾಣಿಸ್ತಾ ಇದ್ದ. ಈ ವೇಳೆ ಲಕ್ಷಾಂತರ ಅಭಿಮಾನಿಗಳನ್ನ ಹೊಂದಿರುವ ಗೇಮ್ ಆಫ್ ಥ್ರೋನ್ನ ನಟಿ ಮಿಸ್ರಿ ವಿಲಿಯಮ್ಸ್ ಬಂದು ಆತನ ಪಕ್ಕ ಕುಳಿತಿದ್ದಾರೆ. ಆಕೆ ಬಳಿ ಸೆಲ್ಫಿಗೆ ಇಡೀ ಜಗತ್ತೇ ಮುಗಿಬಿದ್ರೆ, ಆತ ಮಾತ್ರ ಗಂಭೀರವಾಗಿ ಕುಳಿತಿದ್ದ. ಪಕ್ಕದಲ್ಲೇ ಎದುರು ಯಾವುದೇ ಭಾವನೆಗಳಿಲ್ಲದೆ ಕುಳಿತಿದ್ದ. ಹೀಗೆ ಮೆಟ್ರೋದಲ್ಲಿ ಎದುರಿಗೆ ಕುಳಿತಿದ್ದ ವ್ಯಕ್ತಿಯ ಆತನ ಚಿತ್ರವನ್ನ ಯಾರೋ ಸೆರೆ ಹಿಡಿದು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿಬಿಟ್ಟಿದ್ರು. ಅದು ಈಗ ಫುಲ್ ವೈರಲ್ ಆಯಿತು. ಆಗ ಜರ್ಮನಿಯ ತಾರ್ ಸ್ವಿಗೆಲ್ ಎಂಬ ಮಾಧ್ಯಮ ಆ ಯುವಕನಿಗಾಗಿ ವ್ಯಾಪಕ ಹುಡುಕಾಟ ನಡೆಸಿತು. ಅಂತಿಮವಾಗಿ ಭಾರತ ಮೂಲದ ಈ ಯುವಕ ಪತ್ತೆಯಾಗಿದ್ದು ಮ್ಯೂಸಿಯಂನಲ್ಲೇ. ಆತನನ್ನ ಪ್ರಶ್ನೆ ಮಾಡಿದಾಗ, ಮೆಟ್ರೋದಲ್ಲಿ ನಿಮ್ಮ ಪಕ್ಕ ಕುಳಿತಿದ್ದ ಯುವತಿ ಮೇಜಿ ವಿಲಿಯಮ್ಸ್ ಎಂಬುವರು ನಿಮಗೆ ಗೊತ್ತೇ? ಅವರು ಜನಪ್ರಿಯ ಗೇಮ್ ಆಫ್ ಥ್ರೋನ್ಸ್ನ ನಾಯಕಿ ಎಂಬುದು ತಿಳಿದಿದೆಯೇ? ಅವರೊಂದಿಗೆ ಒಂದು ಸೆಲ್ಫಿಗಾಗಿ ಇಡೀ ಜಗತ್ತೇ ಕಾಯ್ತಾ ಇರುವಾಗ ನೀವು ಯಾವುದೇ ಪ್ರತಿಕ್ರಿಯೆ ನೀಡದೆ ಕುಳಿತಿದ್ದೀರಲ್ಲ ಯಾಕೆ ಎಂದು ಕೇಳಿದ್ರು. ಆ ಪ್ರಶ್ನೆಗೆ ಆ ಯುವಕನ ಪ್ರಾಮಾಣಿಕ ಉತ್ತರವನ್ನ ನೀಡಿದ್ದಾನೆ. ಅಲ್ಲದೆ ಲಕ್ಷಾಂತರ ಜನರ ಹೃದಯವನ್ನ ಗೆದ್ದಿದ್ದಾನೆ. ಆತ ಮಾತನಾಡುತ್ತಾ, ನನ್ನ ಬಳಿ ಜರ್ಮನಿಯಲ್ಲಿ ವಾಸಿಸಲು ಪರವಾನಗಿ ಇಲ್ಲ, ಜೇಬಿನಲ್ಲಿ €1 ಕೂಡ ಇಲ್ಲ, ರೈಲಿನಲ್ಲಿ ನಿತ್ಯ ಅಕ್ರಮವಾಗಿ ಸಂಚರಿಸ್ತಾ ಇದ್ದೇನೆ. ಇಂಥ ಸಂದರ್ಭದಲ್ಲಿ ಪಕ್ಕದಲ್ಲಿ ಯಾರು ಕುಳಿತಿದ್ದಾರೆ ಎಂಬುದು ಗಮನಿಸಲು ಸಾಧ್ಯವೇ ಎಂದಿದ್ದಾನೆ. ಈ ಪ್ರಾಮಾಣಿಕ ಉತ್ತರಕ್ಕೆ ಮಾರು ಹೋದ ದೇರ್ ಗೇಲ್ ಸಂಸ್ಥೆಯು ತಕ್ಷಣ ಅವರಿಗೆ ಪೋಸ್ಟ್ ಮ್ಯಾನ್ ಕೆಲಸವನ್ನ ನೀಡಿದ್ದಾರೆ. ಮಾಸಿಕ ₹1000 ವೇತನ ನಿಗದಿಯನ್ನ ಮಾಡಿದ್ದಾರೆ. ಈ ಕೆಲಸದಿಂದ ಯುವಕನಿಗೆ ಜರ್ಮನಿಯಲ್ಲಿ ನೆಲೆಸಲು ಸುಲಭವಾಗಿ ಪರವಾನಗಿ ದೊರಕಿದೆ. ವಿಧಿಯ ಆಟವೇ ಹೀಗೆ. ಮುಂದೆ ನಡೆಯುವ ಪ್ರತಿಯೊಂದು ಘಟನೆಯ ಹಿಂದೆಯೂ ಒಂದೊಂದು ಸನ್ನಿವೇಶ ಹೊಂದಿಕೊಂಡಿರುತ್ತದೆ. ಸದ್ಯ ನಡೆಯುತ್ತಿರುವ ಪ್ರತಿಯೊಂದು ಭವಿಷ್ಯದ ಬೆಳವಣಿಗೆಗೂ ಪೂರಕವಾಗಿರುತ್ತದೆ. ಹೀಗಾಗಿ ಮುಂದಿನ ಹಣೆಬರಹವೇನು ಎಂಬುದು ಯಾರಿಗೂ ತಿಳಿಯದು.